ಫೈನ್ ನಾನು ಪಣೀಂದ್ರ ಅವ್ರು ಕೇಳಿಬಿಡ್ತೀನಿ. ಪಣೀಂದ್ರ ಅವರೇ, ಈ ಕೇಸ್ಗಳಿಗೆ ಸಂಬಂಧಪಟ್ಟಂತೆ FSL ಈಗ ಒಂದು ವಾದ, ಸುಧನ್ವ ಅವರ ಒಂದು ವಾದ, ಸ್ವಾಮಿ ಇದು ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆ ಅಂತ ಇವರು ಹೇಳಿದ್ದಾರೆ. ಆ ಪೊಲೀಸ್ ಠಾಣೆಯಲ್ಲಿರೋದು ನಾವುಗಳು ಹೋದಾಗ ಹಳೆಯ ಮೊಸಾಯಿಕ್ ಟೈಲ್ಸ್ಗಳಿದೆ, ನಾವು ಚೆಕ್ ಮಾಡಿದಾಗ. ಬಟ್ ಇವರು ಮಹಜರು ಟೈಮು ಇಲ್ಲಿ ಎಲ್ಲ ಚಾರ್ಜ್ ಶೀಟ್ ಎಲ್ಲ ಬರೀಬೇಕಾದ್ರೆ ಆ ಫೋಟೋ ನೋಡಿದ್ರೆ ಅಲ್ಲಿ ಮೊಸಾಯಿಕ್ ಕಾಣಿಸ್ತಾ ಇದೆ, ನಮಗೆ ವಿಟ್ರಿಫೈ ಟೈಲ್ಸ್ ಕಾಣಿಸ್ತಾ ಇದೆ ಅಂತ ಹೇಳಿ. ಈ ಸಾಕ್ಷಿ ಇಲ್ಲಿ ವಸ್ತುನಿಷ್ಠತೆ ಮತ್ತು ವ್ಯಕ್ತಿನಿಷ್ಠತೆ ಅಂತ ಬಂದಾಗ ಯಾರು ಸಮಕ್ಷಮದಲ್ಲಿ ಅದು ಮಹಜರಾಗಿತ್ತು ಅಂತ ಹೇಳಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಒಂದು ಕೇಸನ್ನು ದಿಕ್ಕು ತಪ್ಪಿಸುವ ದೃಷ್ಟಿಯಿಂದ, ಅಥವಾ ಪ್ರೂವ್ ಮಾಡುವ ಅಥವಾ ಡಿಸ್ಪ್ರೂವ್ ಮಾಡತಕ್ಕಂಥ ಆ್ಯಂಗಲಲ್ಲಿ ಅಂತ? You have two aspects to this question. ಒಂದು legal aspects. Okay, which ಸುಧನ್ವ ಇದ್ದಾರೆ, ಅವರು ಡೆಫಿನೆಟ್ಲಿ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ ಆ ಒಂದು ಟಾಪಿಕ್ ಆಫ್ ಡಿಸ್ಕಷನ್. ಬಿಕಾಸ್ ಹೌ ಇಂಪಾರ್ಟೆಂಟ್ ಇಸ್ ದಟ್ ಅಂತ ಪ್ರಶ್ನೆ ಮಾಡಿದ್ರೆ ಬಹುಶಃ he is a defense counsel, he will have his own plan of whatever its kind. ಆದರೆ ಇನ್ ಟರ್ಮ್ಸ್ ಆಫ್ ಟೆಕ್ನಿಕ್ಯಾಲಿಟಿ, ಓಕೆ, ಇವ್ರು ಹೇಳ್ತಿರೋ ಪ್ರಕಾರ ಇವಾಗ ಒಂದು ಮಹಜರ್ ರಿಪೋರ್ಟ್ ಅಲ್ಲಿ ವೆರಿಫೈ ಟೈಲ್ಸ್ ಇರ್ತಂದ್ರೆ ಮೊಸಾಯಿಕ್ ವಾಟ್ ಎವರ್ ದೇ ಹ್ಯಾವ್ ರಿಟನ್, ಇವತ್ತಿನ ದಿನ ಯಾವ ಒಂದು ಟೈಲ್ಸ್ ಇದ್ದು ನಾಳೆ ದಿನ ಟೈಲ್ ಚೇಂಜ್ ಮಾಡ್ಕೊಂಡ್ಬಿಟ್ರಪ್ಪ ಅಂತ ಕೇಳಿದ್ರೆ ದ ಫೋರೆನ್ಸಿಕ್ ಟೀಮ್ ಕ್ಯಾನ್ ಅಸರ್ಟೈನ್ ಇದು ಹೊಸದಾಗಿ ಲೇ ಮಾಡಿರುವಂತ ಟೈಲ್ಸ್ ಅಥವಾ ಹಳೆ ಟೈಲ್ಸ್ ಅಂತ ಅಸರ್ಟೈನ್ ಮಾಡಬಹುದು. ಓಕೆ, ಎರಡನೇದು, ಮತ್ತೆ ಅವ್ರು ಇವಾಗ ಏನು ಡಾಕ್ಯುಮೆಂಟ್ ತೋರಿಸ್ತೀಯಾರಲ್ಲ, ಆ ಡಾಕ್ಯುಮೆಂಟ್ ಅವತ್ತಿನ ದಿನಕ್ಕೆ ರೆಡಿ ಮಾಡ್ಕೊಂಡಿದ್ರ ಅಥವಾ ಇವಾಗ ನೆನ್ನೆ ತಗೊಂಡ್ಬಂದ್ಬಿಟ್ಟು ರೆಡಿ ಮಾಡ್ಬಿಟ್ಟು ಕೋರ್ಟ್ ಕೊಟ್ಬಿಟ್ಟಿದಾರ, ಅದನ್ನ ಅಸರ್ಟೈನ್ ಮಾಡಬಹುದು. ಇಫ್ ದೇರ್ ಇಸ್ ಅ ಫೋಟೋಗ್ರಾಫ್, ಓಕೆ, ಯಾವುದೋ ಒಂದು ಬೇರೆ ಬೇರೆ ಅಕೇಶನ್ಗಳಲ್ಲಿ ನೀವು ಇವಾಗ ಇಷ್ಟ ಡಿಸ್ಕಷನ್ ಮಾಡ್ತಿದೀವಿ, ಯಾವ್ದಾದ್ರು ಹಳೆ ಸ್ವಲ್ಪ ಚೆಕ್ ಮಾಡಿ, ಇದು ಏನೋ ಪೂಜೆ ಗೀಜೆ ಆಗಿರ್ತವೆ, ಶುಕ್ರವಾರ ಪೂಜೆ ಮಾಡ್ತಾರೆ ಗೊತ್ತಾಯ್ತಾ, ಅಥವಾ ಈ ಆಯುಧ ಪೂಜೆ ಟೈಮಲ್ಲೆಲ್ಲ ಫೋಟೋಸ್ ತಗೊಂಡಿರ್ತಾರೆ, ಅದೆಲ್ಲ ಫೋಟೋಸ್ ಪೋಸ್ಟ್ ಮಾಡ್ಕೊಂಡಿರ್ತಾರೆ ಬೇರೆ ಬೇರೆ ಕಡೆ. ಸೊ ಅದು ಸ್ವಲ್ಪ ನೀವು ಜಾಸ್ತಿ ಕ್ಲೂ ಕೊಡ್ತಾ ಇದ್ದೀರಾ ಪಂಡಿತರ ಅವರೇ, ಪಂಡಿತರ ಜಾಸ್ತಿ ಕ್ಲೂ ಕೊಡ್ತಾ ಇದ್ದೀರಾ ನೀವು ಎವಿಡೆನ್ಸ್ ನಾಶಕ್ಕೆ. ಒಂದ್ ವೇಳೆ ಮಾಡೋದಿದ್ರೆ ಅವ್ರು ನನಗೆ ಗೊತ್ತಿಲ್ಲ, ಟೈಲ್ಸ್ ಇತ್ತು ಅಂತ ಗೊತ್ತಾಗುತ್ತೆ ನಿಮ್ಗೆ, ಅದು ಡೇಟಾ ಅಸರ್ಟೈನ್ ಮಾಡಬಹುದು. ಆ ಕ್ಯಾಟಗರಿ ಆಫ್ ಎವಿಡೆನ್ಸ್ ಪ್ರಕಾರ ಫೋರೆನ್ಸಿಕ್ ಟೀಮ್ ನವರಿಗೆ ಸ್ಪೆಸಿಫಿಕ್ ಕ್ವಶನ್ ಕೇಳಲಾಗಿ ಅದನ್ನ ಖಂಡಿತ ನಾವು ಆನ್ಸರ್ ಮಾಡ್ತಾ ಹೋಗ್ಬೋದಿದೆ. ದೇರ್ ಇಸ್ ನೋ ಬಿಗ್ ಥಿಂಗ್. ಬಟ್ ಜಸ್ಟ್ ಒಂದು ಡಾಕ್ಯುಮೆಂಟ್ ಅಲ್ಲಿ ಮೊಸಾಯಿಕ್ ಇದೆ, ಇನ್ನೊಂದು ಡಾಕ್ಯುಮೆಂಟ್ ಅಲ್ಲಿ ವೆರಿಫೈಡ್ ಇದೆ ಅಂತ ಕೇಳಿದ್ರೆ ಇಟ್ಸ್ ಅ ಕ್ವಶನ್ ಆಫ್ ಲಾ. ಸೊ ಫಾರ್ ಟೆಕ್ನಿಕಲ್ ಸಿಗ್ನಿಫಿಕೆನ್ಸ್ ಇಟ್ಸ್ ಟು ಸ್ಮಾಲ್ ಟು ಡಿಸ್ಕಸ್, ಬಟ್ ಫಾರ್ ಲೀಗಲ್ ಸಿಗ್ನಿಫಿಕೆನ್ಸ್ ಹೌ ದೇ ವಾಂಟ್ ಟು ಪ್ರೂವ್ ಇಟ್, ಇದರಿಂದ ಯಾವ ರೀತಿ ಇನ್ವೆಸ್ಟಿಗೇಷನ್ ಓಡ್ತಾ ಬಿದ್ದಿದೆ ಅಂತನೋ ಅದನ್ನ ಆಸ್ಪೆಕ್ಟ್ ತಗೊಳ್ಳುವಂಥದ್ದು ಬಹುಶಃ ಲೀಗಲ್ ಇವರಿಗೆ ಬಿಟ್ಟಿರುವಂತ ವಿಚಾರ ಅದು. ಫೈನ್. ಸುಧನ್ವ ಅವರು